ಕೋಲಾರ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಜಿಲ್ಲಾ ಕ್ರೀಡಾಂಗಣದಲ್ಲಿ ತಾಂತ್ರಿಕ ಲೋಪ, ಕಳಪೆ ಕಾಮಗಾರಿ ಆರೋಪ, ಕ್ರೀಡಾ ಪರಿಣಿತರು ಪದಾಧಿಕಾರಿಗಳ ಆಕ್ಷೇಪ, ಸಿಂಥೆಟಿಕ್ ಟ್ರ್ಯಾಕ್ ಅವೈಜ್ಞಾನಿಕ ಅಳವಡಿಕೆ. ಕೋಲಾರ ಜಿಲ್ಲೆಯ ಕ್ರೀಡಾಪಟುಗಳ ಅನೇಕ ವರ್ಷಗಳ ಕನಸಾಗಿದ್ದು ಸಿಂಥೆಟಿಕ್ ಟ್ರ್ಯಾಕ್ ಕಾಮಗಾರಿ ಪೂರ್ಣಗೊಂಡು ಉದ್ಘಾಟನೆಗೆ ಸಿದ್ಧವಾಗಿರುವ ಸಂತಸದ ಸಂದರ್ಭದಲ್ಲೇ ಇದೀಗ ಟ್ರ್ಯಾಕ್ ಲೋಪ ಹಾಗೂ ಕಳಪೆ ಕಾಮಗಾರಿಯಿಂದಲೇ ಅವೈಜ್ಞಾನಿಕವಾಗಿ ಅಳವಡಿಸಲಾಗಿದೆ ಎನ್ನುವ ಆಕ್ಷೇಪವು ಕ್ರೀಡಾ ಪರಿಣಿತರು, ಕ್ರೀಡಾ ಸಂಸ್ಥೆಯ ಪದಾಧಿಕಾರಿಗಳಿಂದ ಕೇಳಿಬಂದಿದೆ. ಕಾಮಗಾರಿ ಆರಂಭವಾಗಿ 1.5 ವರ್ಷ ಕಳೆದಿದ್ದರೂ ಅಪೂರ್ಣವಾಗಿದೆ. ಉದ್ಘಾಟನೆ ಆಗದೆ ಕ್ರೀಡಾಪಟುಗಳಿಗೆ ಲಭ್ಯವೂ ಆಗುತ್ತಿಲ್ಲ. ಇದರಿಂದಾಗಿ ಕ್ರೀಡಾಪಟುಗಳಲ್ಲಿ ಅಸಮಾಧಾನ ವ್ಯಕ್ತವಾಗಿತ್ತು. ಕಾರ್ಯದರ್ಶಿಗೆ ದೂರು. ಕಾಮಗಾರಿ ಲೋಪಗಳ ಬಗ್ಗೆ ಕರ್ನಾಟಕ ರಾಜ್ಯ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ರಾಜ್ಯ ಕಾರ್ಯದರ್ಶಿ ರಾಜವೇಲು, ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಪದಾಧಿಕಾರಿಗಳು, ಕ್ರೀಡಾಪಟುಗಳು, ಕ್ರೀಡಾ ಮಾರ್ಗದರ್ಶಕ ಹಾಗೂ ನಿವೃತ್ತ ಯೋಧ ಜಗನ್ನಾಥನ್ ಅಸಮಾಧಾನ ವ್ಯಕ್ತಪಡಿಸಿ ಪತ್ರ ಬರೆದಿದ್ದರು. ಜೂನಿಯರ್ ಮಟ್ಟದ ಕ್ರೀಡಾಕೂಟ ನಡೆದಾಗ ಶಾಟ್ಪುಟ್ನಲ್ಲಿ ಮಕ್ಕಳು ಎಸೆಯುವ ಗುಂಡು ಸಿಂಥೆಟಿಕ್ ಮೇಲೆಯೇ ಬೀಳುತ್ತದೆ. ಪದೇ ಪದೇ ಗುಂಡು ಬಿದ್ದು ಸಿಂಥೆಟಿಕ್ ಹಾಳಾಗುತ್ತದೆ. ಹುಲ್ಲಿನ ಮೇಲೆ ಗುಂಡು ಬೀಳುವಂತಿರಬೇಕು. ಹೀಗಾಗಿ ಸ್ಥಳವನ್ನೇ ಬದಲಾಯಿಸಬೇಕು. ಟ್ರಿಪಲ್ ಜಂಪ್ಗೆ ಅಳವಡಿಸುವ ಟ್ರ್ಯಾಕ್ನಲ್ಲಿ ಜೂನಿಯರ್ ಹಾಗೂ ಸಬ್ ಜೂನಿಯರ್ಸ್ ಅಥ್ಲೆಟಿಕ್ಗಳಿಗೆ ಬೇಕಾದ ಟೇಕ್ ಆಫ್ ಬೋರ್ಡ್ ಹಾಕಿಲ್ಲ. ಈ ಲೋಪ ಸರಿಪಡಿಸಬೇಕು. ಟ್ರಿಪಲ್ ಜಂಪ್ ಹಾಗೂ ಲಾಂಗ್ ಜಂಪ್ ಫಿಟ್ನಲ್ಲಿ ಹಾಕಿರುವ ಸ್ಥಳೀಯ ಮರಳಿನ ಬದಲಾಗಿ ಸಮುದ್ರದ ಮರಳು ಹಾಕಬೇಕು ಎಂದು ಸಲಹೆ ನೀಡಿದ್ದರು. ಅಲ್ಲದೆ ಕಳಪೆ ಹುಲ್ಲು ಹಾಸು ಹಾಕಿದ್ದು ಇಲ್ಲಿಗೆ ನೀರಿಗೆ ಹೊಂದಿಕೊಳ್ಳುವುದಿಲ್ಲ. ಟ್ರಿಪಲ್ ಚೇಸ್ ಸ್ಪರ್ಧೆಗೆ ಸಂಬಂಧಿಸಿದಂತೆ ಹರ್ಡಲ್ಸ್ ಕ್ಯಾಂಪ್ ಇನ್ನೂ ಅಳವಡಿಸಿಲ್ಲ. ಫ್ಲಡ್ ಲೈಟ್ ಅಳವಡಿಕೆಯಲ್ಲೂ ದೋಷವಿದ್ದು 4 ದಿಕ್ಕುಗಳಿಗೆ ಸರಿಯಾಗಿ ಬೆಳಕು ಬರುತ್ತಿಲ್ಲ. ಟ್ರ್ಯಾಕ್ ಸಮತಟ್ಟವಿಲ್ಲದೆ ಕಾರಣ ಕೆಲವೆಡೆ ನೀರು ನಿಲ್ಲುತ್ತದೆ. ಟ್ರ್ಯಾಕ್ ಮಾರ್ಕಿಂಗ್ ತೆಳುವಾಗಿದ್ದು ದಪ್ಪವಾಗಿರಬೇಕು ಎಂಬುದಾಗಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಕಾರ್ಯದರ್ಶಿ ರಾಜೇಶ್, ಕ್ರೀಡಾ ಮಾರ್ಗದರ್ಶಕ ಹಾಗೂ ನಿವೃತ್ತ ಯೋಧ ಜಗನ್ನಾಥನ್ ಎಚ್ ದೂರು ನೀಡಿದ್ದರು. ಡಿಸಿಗೆ ಆಯುಕ್ತರ ಪತ್ರ. ಕೋಲಾರ ನಗರದ ಸರ್ ಎಂವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಳವಡಿಸಿರುವ ಸಿಂಥೆಟಿಕ್ ಟ್ರ್ಯಾಕ್ ಡಿಸಿಗೆ ಆಯುಕ್ತರ ಪತ್ರ. ಡಿಸ್ಕ್ನ ಥ್ರೋ, ಹ್ಯಾಮರ್ ಥ್ರೋ ಹಾಗೂ ಶಾಟ್ವುಡ್ ಗುಂಡು ಎಸೆತ ಚಟುವಟಿಕೆಗಳಿಗೆ ಅಳವಡಿಸಿರುವ ರಿಂಗ್ ಬಗ್ಗೆಯೇ ಹೆಚ್ಚಿನವರು ಆಕ್ಷೇಪ ಎತ್ತಿದ್ದು ಆ ಸ್ಥಳದಿಂದ ಕಿತ್ತು ಬೇರೆಡೆ ಕ್ರಮಬದ್ಧವಾಗಿ ಅಳವಡಿಸಬೇಕೆಂದು ಕ್ರೀಡಾ ಇಲಾಖೆ ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಸಂಸದ ಎಂ ಮಲ್ಲೇಶ್ ಬಾಬು ಕೂಡ ಕ್ರೀಡಾಂಗಣಕ್ಕೆ ಪರಿಶೀಲನೆ ನಡೆಸಿದ್ದಾರೆ. ಅಳವಡಿಕೆ ಸಮಯದಲ್ಲೇ ಗಮನಕ್ಕೆ ತರಬೇಕಿತ್ತು ಎಂದಿರುವ ಅವರು ಈ ಸಂಬಂಧ ಲೋಪಗಳಿದ್ದರೆ ಗುತ್ತಿಗೆದಾರರ ಗಮನಕ್ಕೆ ತಂದು ಕೂಡಲೇ ಸರಿಪಡಿಸುವಂತೆ ಸೂಚಿಸಿದ್ದಾರೆ. ಇಷ್ಟು ವರ್ಷಗಳ ಬಳಿಕವಾದರೂ ಸಿಂಥೆಟಿಕ್ ಟ್ರ್ಯಾಕ್ ಕಾಮಗಾರಿ ಪೂರ್ಣಗೊಂಡಿದೆ. ಪ್ರಸ್ತುತ ಇರುವ ಸಮಸ್ಯೆಗಳನ್ನು ಬಗೆಹರಿಸಿ ಆಗಸ್ಟ್ 15ರಂದು ಆದರೂ ಉದ್ಘಾಟನೆ ಮಾಡಲಿ ಎನ್ನುವ ಆಗ್ರಹ ಕ್ರೀಡಾಪಟುಗಳ ವಲಯದಿಂದ ಕೇಳಿಬಂದಿದೆ. ವರದಿಗಾರರು ಆಯುಬ್ ಕುರೇಶಿ, ಕೋಲಾರ, ಟ್ರೂ ನ್ಯೂಸ್ ಕೋಲಾರ. ಕೋಟ್ಯಾಂತರ ರೂಪಾಯಿ ಖರ್ಚು, ಇದಕ್ಕೆ ಬಿಲ್ಲು 9 ಕೋಟಿ. ಅದಕ್ಕೆ ನೀರು ನೋಡಿದ್ರೆ ಹೆಂಗಿದೆ? ಇಲ್ಲಿ ಎಲ್ಲ ಅಲ್ಲಿನ ಟ್ರ್ಯಾಕಿಂಗ್ ಮೇಲೆ ನೀರು ನಿಲ್ಕೋಬಾರ್ದು. ಸಮುದ್ರ ಅದು ಮಣ್ಣು ತರಿಸಿ ಅಂತ ಹೇಳಿ ಇದು ಸಮುದ್ರ ಅದು ಮಣ್ಣು ಸಮುದ್ರ ಅದಲ್ಲ ಇದು.